ಆರ್ಎಸ್ಎಸ್ ವಿರುದ್ಧದ ಸಂಘರ್ಷಕ್ಕೆ ಮೋಹನ್ ಭಾಗವತ್ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಕಾರ್ಯಕ್ರಮದಲ್ಲೇ ಭಾಗವತ್ ತಿರುಗೇಟ್ ನೀಡಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಯಾಕಾಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರು. 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿದ್ದು, 1925ರಲ್ಲಿ ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಬ್ರಿಟಿಷರ ಬಳಿ ಆರ್ಎಸ್ಎಸ್ ನೋಂದಣಿ ಮಾಡ್ಕೊಳ್ಬೇಕಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ಗೆ ಹಿಂದೂ, ಕ್ರೈಸ್ತ, ಮುಸ್ಲಿಂ ಯಾರಾದರೂ ಬರಬಹುದು. ಹಿಂದುತ್ವವನ್ನು ಒಪ್ಪಿಕೊಂಡು ಆರ್ಎಸ್ಎಸ್ ಶಾಖೆಗೆ ಬರಬೇಕು. ಆರ್ಎಸ್ಎಸ್ ಒಂದು ಸ್ವತಂತ್ರ ಮತ್ತು ಕಾನೂನಾತ್ಮಕ ಸಂಘ. ಸ್ವಾತಂತ್ರ್ಯ ನಂತರವೂ ನೋಂದಣಿ ಕಡ್ಡಾಯ ಮಾಡಲಿಲ್ಲ. ಆರ್ಎಸ್ಎಸ್ ಆದಾಯ ತೆರಿಗೆ ಕೂಡ ಕಟ್ತಾ ಇದೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. Sangha started in 1925. So, do you expect us to register with the British government? Against whom our Sarsanga Chalaka was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals, and we are a recognized organization. So Income Tax Department asked us to pay income tax, and there was litigation. ಬೆಂಗಳೂರಿನ ಕಾರ್ಯಕ್ರಮದಲ್ಲೇ ಭಾಗವತ್ ತಿರುಗೇಟ್ ನೀಡಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಯಾಕಾಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರು. 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿದ್ದು, 1925ರಲ್ಲಿ ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಬ್ರಿಟಿಷರ ಬಳಿ ಆರ್ಎಸ್ಎಸ್ ನೋಂದಣಿ ಮಾಡ್ಕೊಳ್ಬೇಕಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ಗೆ ಹಿಂದೂ, ಕ್ರೈಸ್ತ, ಮುಸ್ಲಿಂ ಯಾರಾದರೂ ಬರಬಹುದು. ಹಿಂದುತ್ವವನ್ನು ಒಪ್ಪಿಕೊಂಡು ಆರ್ಎಸ್ಎಸ್ ಶಾಖೆಗೆ ಬರಬೇಕು. ಆರ್ಎಸ್ಎಸ್ ಒಂದು ಸ್ವತಂತ್ರ ಮತ್ತು ಕಾನೂನಾತ್ಮಕ ಸಂಘ. ಸ್ವಾತಂತ್ರ್ಯ ನಂತರವೂ ನೋಂದಣಿ ಕಡ್ಡಾಯ ಮಾಡಲಿಲ್ಲ. ಆರ್ಎಸ್ಎಸ್ ಆದಾಯ ತೆರಿಗೆ ಕೂಡ ಕಟ್ತಾ ಇದೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. Sangha started in 1925. So, do you expect us to register with the British government? Against whom our Sarsanga Chalaka was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals, and we are a recognized organization. So Income Tax Department asked us to pay income tax, and there was litigation. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.